ಸಿಎಂ ಬದಲಾವಣೆ ಕೂಗು ರಾಜ್ಯದಲ್ಲಿ ವ್ಯಾಪಕವಾಗುತ್ತಿರುವ ಹೊತ್ತಿನಲ್ಲಿ ಕಾಂಗ್ರೆಸ್ ಹೆಚ್ಚು ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಜಟಾಪಟಿ ಬೆನ್ನಲ್ಲೇ ಆರ್ಬಿ ತಿಮ್ಮಾಪುರ ಅಬಕಾರಿ ಸಚಿವರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೆಚ್ಚು ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಲಿಸ್ಟ್ ನೋಡೋದಕ್ಕಾದ್ರೆ ಒಬ್ಬರು ಇಲ್ಲ. ಸಿಎಂ ಜಟಾಪಟಿ ಬೆನ್ನಲ್ಲೇ ಆರ್ಬಿ ತಿಮ್ಮಾಪುರ ಶಾಕಿಂಗ್ ಹೇಳಿಕೆ ಇದು. ಬಿಜೆಪಿ ಈಗ ದೊಡ್ಡದಾಗಿ ಎದ್ದು ಬಂದು ಮಾತನಾಡ್ತಾ ಇದೆ. ಆರ್ಬಿ ತಿಮ್ಮಾಪುರ ಹೇಳುವಂತಹದ್ದು, ದಲಿತರನ್ನ ಸಿಎಂ ಮಾಡಿ ಎಂದು ಹೇಳುವ ಬಿಜೆಪಿ ತಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ರಮೇಶ್ ಜಿಗಜಿಣಗಿಯನ್ನ ಮಾಡಲಿ ನೋಡೋಣ. ಅವರು ಕೂಡ ದಲಿತರಲ್ವಾ? ಅವರು ಕೂಡ ಹಿರಿಯ ರಾಜಕಾರಣಿ ಅಲ್ವಾ? ರಾಜ್ಯಕ್ಕೆ ದಲಿತ ಸಿಎಂ ಬೇಕು ಎಂದು ಕೇಳುವ ಬಿಜೆಪಿ ಅವರ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ರಮೇಶ್ ಜಿಗಜಿಣಗಿಯನ್ನ ಮಾಡಲಿ ನೋಡೋಣ. ಕಾಂಗ್ರೆಸ್ ಹೆಚ್ಚು ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಅಂತ ಹೇಳಿ ಆರ್ಬಿ ತಿಮ್ಮಾಪುರ ಲೀಸ್ಟ್ ನೋಡೋದಕ್ಕೆ ಹೋದ್ರೆ ಎಲ್ಲೂ ಕೂಡ ದಲಿತರು ಮುಖ್ಯಮಂತ್ರಿ ಅನ್ನೋದಿಲ್ಲ. ಆರ್ಬಿ ತಿಮ್ಮಾಪುರ ಹೇಳ್ತಾರೆ, ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ ಸಿಎಂ ಆಗ್ತೀನಿ ಅನ್ನೋ ತರಹ ಮಾತನಾಡ್ತಾರೆ. ಬಿಜೆಪಿ ಈಗ ಎದ್ದು ಬಂದು ದೊಡ್ಡದಾಗಿ ಮಾತನಾಡ್ತಾ ಇದೆ. ಅವರ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ದಲಿತರಿದ್ದಾರಾ, ಮುಖ್ಯಮಂತ್ರಿ ಆಗಿದ್ದಾರಾ, ಅವರ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ದಲಿತರಿದ್ದಾರಾ ಅಂತ ಹೇಳಿ ಆರ್ಬಿ ತಿಮ್ಮಾಪುರ ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡಿತ್ತು. ರಮೇಶ್ ಜಿಗಜಿಣಗಿ ಪಾಪ ಅವರು ಕೂಡ ಹಿರಿಯ ರಾಜಕಾರಣಿ, ಬಿಜೆಪಿಯ ಸಂಸದರಾಗಿದ್ದವರು. ಸೊ ಅವರನ್ನು ಮಾಡಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ? ದಲಿತರನ್ನ ಸಿಎಂ ಮಾಡಿ ಎಂದು ಹೇಳುವ ಬಿಜೆಪಿ ದಲಿತರನ್ನ ಅಧ್ಯಕ್ಷರನ್ನಾಗಿ ಮಾಡಲಿ ಮೊದಲು, ಅದಾದ್ಮೇಲೆ ನೋಡೋಣ. ಕಾಂಗ್ರೆಸ್ ದಲಿತ ಸಹಕಾರಿಯಾಗಿರ್ತಕ್ಕಂತಹ ಪಕ್ಷ. ಹಾಗಾಗಿ ನಮ್ಮ ವಿರುದ್ಧ ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಿ ಅಂತ ಹೇಳಿ ಆರ್ಬಿ ತಿಮ್ಮಾಪುರ ಕಾಂಗ್ರೆಸ್ಸಿನ ಅಬಕಾರಿ ಸಚಿವರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟೆಲ್ಲ ಹೇಳುವಂತಹ ಬಿಜೆಪಿ ದಲಿತ ಸಮುದಾಯದ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದೆ ಅಂತ ಕೇಳಿದ್ರು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆ, ಮತ್ತೊಂದು ಕಡೆ ಬೇರೆ ಬೇರೆ ತರಹದಲ್ಲಿ ವ್ಯಾಪಕ ಚರ್ಚೆಗಳು ರಾಜ್ಯದಲ್ಲಿ ನಡೀತಿರಬೇಕಾದ್ರೆ ಆರ್ಬಿ ತಿಮ್ಮಾಪುರ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರು ಜೊತೆಗೆ ಅಬಕಾರಿ ಸಚಿವರಾಗಿರುವಂತಹ ಆರ್ಬಿ ತಿಮ್ಮಾಪುರ ಹೇಳ್ತಾರೆ, ದಲಿತರು ಸಿಎಂ ಆಗಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಎಂದು ಹೇಳುವ ಬಿಜೆಪಿ ತನ್ನ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ದಲಿತರನ್ನು ನೇಮಕ ಮಾಡಲ್ಲ? ಕೇಳಬೇಕಾಗಿರೋ ಪ್ರಶ್ನೆ. ರಮೇಶ್ ಜಿಗಜಿಣಗಿ ಎನ್ನುವ ಹಿರಿಯ ರಾಜಕಾರಣಿ ಬಿಜೆಪಿಯಲ್ಲೇ ಇರುವಾಗ ಅವರನ್ನು ಬೇಕಾದ್ರೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಜೆ.ಪಿ. ನಡ್ಡಾರನ್ನು ತೆಗೆದು ಆಗುತ್ತಾ ನೋಡಿ? ಬಿಜೆಪಿಯ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ ಆರ್ಬಿ ತಿಮ್ಮಾಪುರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.